ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಮತ್ತೆ ಸಾಬೀತಾಗಿದೆ. ಸತತ 2ನೇ ಬಾರಿ ನಮ್ಮ ಹೆಮ್ಮೆಯ ಆರ್ಸಿಬಿ ಮಹಿಳಾ ಮಣಿಗಳು ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಸತತ 3 ವರ್ಷ ಕೂಡ ಗೆದ್ದು ಬೀಗುವ ಮೂಲಕ ನಮ್ಮ ಹೆಮ್ಮೆಯ ಆರ್ಸಿಬಿ ಫ್ರಾಂಚೈಸಿ ಸಾಧನೆ ಮಾಡಿದೆ. ಇದೇ ಹೊತ್ತಿನ ವಿಶೇಷ, ಈ ಸಲಿನ ಕಪ್ ನಮ್ದೆ. 2ನೇ ಬಾರಿ ಮತ್ತೆ ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಮಹಿಳಾ ಮಣಿಗಳು. WPL ಚಾಂಪಿಯನ್ ಆಗಿದ್ದಾರೆ ಆರ್ಸಿಬಿ ಮಹಿಳಾ ಮಣಿಗಳು. 2ನೇ ಬಾರಿ ನಾರಿಯರ ಮುಡಿಗೇರಿದೆ ಕಪ್. ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ಮಧ್ಯೆ ನಿನ್ನೆ ರೋಚಕ ಫೈನಲ್ ಪಂದ್ಯ ಆಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ಪು ಗೆದ್ದಿದ್ದಾರೆ ಆರ್ಸಿಬಿ ನಾರಿಯರು. ಸ್ಮೃತಿ ಮಂದಣ್ಣ ಅಬ್ಬರಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಉಡಿಸಾಗಿದೆ. 2ನೇ ಬಾರಿ WPL ಚಾಂಪಿಯನ್ ಆದ ಆರ್ಸಿಬಿ 2ನೇ ಬಾರಿ ನಾರಿಯರ ಮುಡಿಗೇರಿದ ಕಪ್. ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ಮಧ್ಯೆ ನಿನ್ನೆ ರೋಚಕ ಫೈನಲ್ ಪಂದ್ಯ ಆಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿ ಕಪ್ ಗೆದ್ದಿದ್ದಾರೆ ಆರ್ಸಿಬಿ ಮಹಿಳಾ ಮಣಿಯರು. ಸ್ಮೃತಿ ಮಂದನ ಅಬ್ಬರಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಉಡಿಸಾಕಿದೆ. ನಿನ್ನೆ ನಡೆದಂತಹ ರೋಚಕ ಪಂದ್ಯದಲ್ಲಿ ಮತ್ತೆ WPL ಚಾಂಪಿಯನ್ಸ್ ಆಗಿದ್ದಾರೆ ಆರ್ಸಿಬಿ. ಸತತ 2ನೇ ಬಾರಿಗೆ IPL ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಮಹಿಳಾ ಮಣಿಯರು. 87 ರನ್ ಬಾರಿಸಿ ಅಬ್ಬರಿಸಿದ್ದಾರೆ ನಾಯಕಿ ಸ್ಮೃತಿ ಮಂದನ. 79 ರನ್ಗಳ ಸುರಿಮಳೆ ಸುರಿದಿದ್ದಾರೆ ಜಾಜಿಯಾ ವಾಲ್. 2024ರ ಬಳಿಕ 2ನೇ ಬಾರಿ ಕಪ್ ಗೆದ್ದು ಆರ್ಸಿಬಿ ನಾರಿಯರು ಗೆದ್ದು ಬೀಗಿದ್ದಾರೆ. WPL ಹಾಗೆ IPL ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಹೆಮ್ಮೆಯ ಆರ್ಸಿಬಿ. ನಿನ್ನೆ ನಡೆದಂತಹ ರೋಚಕ ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಆರ್ಸಿಬಿ ಟೀಮ್. ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಈ ಸಂದರ್ಭದಲ್ಲಿ 20 ಓವರ್ಗಳಲ್ಲಿ 203 ರನ್ ಬಾರಿಸಿದ್ರು ಡೆಲ್ಲಿ ಕ್ಯಾಪಿಟಲ್ಸ್. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಆರ್ಸಿಬಿ ಮಹಿಳಾ ಮಣಿಗಳು ಗೆದ್ದು ಬೀಗಿದ್ದಾರೆ. ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕಪ್ ಕನಸು ಛಿದ್ರವಾಗಿದೆ. 4ನೇ ಆವೃತ್ತಿಯಲ್ಲಿ ಫೈನಲ್ ತಲುಪಿತ್ತು ಡಿಸಿ. 4ನೇ ಬಾರಿಗೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದೆ ಡಿಸಿ. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ರೋಚಕವಾಗಿ ಸೋಲಿಸಿ 2ನೇ ಬಾರಿಗೆ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ. ವಡೋದರದ ಕೊಟ್ಟಂಬಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡಿಸಿ 203 ರನ್ ಗಳಿಸಿತ್ತು. ಆರ್ಸಿಬಿ ಕೊನೆಯ ಓವರ್ನಲ್ಲಿ ಗುರಿ ತಲುಪಿ ಭರ್ಜರಿ ಗೆಲುವು ಸಾಧಿಸಿದೆ. ವಡೋದರದ ಕೊಟ್ಟಂಬಿ ಕ್ರೀಡಾಂಗಣದಲ್ಲಿ ನಡೆದ 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳು ಯಾವ ಫಲಿತಾಂಶವನ್ನು ನಿರೀಕ್ಷಿಸಿದ್ರೋ ಅದೇ ಫಲಿತಾಂಶ ಹೊರಬಿದ್ದಿದೆ. ರಣರೋಚಕತೆಯಿಂದ ಕೂಡಿದ ಈ ಪಂದ್ಯವನ್ನು ಕೊನೆಯ ಓವರ್ನಲ್ಲಿ ಗೆದ್ದುಕೊಳ್ಳುವ ಮೂಲಕ ನಮ್ಮ ಆರ್ಸಿಬಿ ತಂಡ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಸತತ 4ನೇ ಬಾರಿಗೆ ಫೈನಲ್ನಲ್ಲಿ ಸೋತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅದೇ ನಿರಾಸೆಯೊಂದಿಗೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 20 ಓವರ್ಗಳಲ್ಲಿ 203 ರನ್ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ ಕೂಡ ಕೆಚ್ಚೆದೆಯ ಪ್ರದರ್ಶನ ನೀಡಿ ಕೊನೆಯ ಓವರ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ. ಹಾಗೆಯೇ 203ಗಳ ಗುರಿ ಬೆನ್ನಟ್ಟುವ ಮೂಲಕ ಆರ್ಸಿಬಿ WPL ಫೈನಲ್ ಇತಿಹಾಸದಲ್ಲಿ ಅತಿ ದೊಡ್ಡ ಮೊತ್ತವನ್ನು ಬೆನ್ನಟ್ಟಿದ ತಂಡ ಎಂಬ ದಾಖಲೆಯನ್ನು ಬರೆಯಿತು. ದೆಹಲಿಗೆ ಸ್ಫೋಟಕ ಆರಂಭ. ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಸ್ಫೋಟಕ ಆರಂಭ ಅದಕ್ಕೆ ಸಿಕ್ಕಿತ್ತು. ಇನ್ನು ನಂತರ 49 ರನ್ಗಳ ಜೊತೆಯಾಟ ನೀಡಿದ್ರು ಶಫಾಲಿ ವರ್ಮಾ ಹಾಗೆ ಜಿಲ್ಲಿಲೆ ಅವರು 49 ರನ್ಗಳ ಜೊತೆಯಾಟ ಆಡಿದ್ರು. ನಂತರ ವಿಕೆಟ್ ಕಳೆದುಕೊಂಡ್ರು. ಆ ಬಳಿಕ ಬಂದ ನಾಯಕಿ ಜೆಮಿಮಾ ರಾಡ್ರಿಗಸ್ ಆರಂಭದಲ್ಲಿ ಹೊಡಿಬಡಿ ಆಟಕ್ಕೆ ಮುಂದಾಗಿದ್ರು. ಆದಾಗ್ಯೂ ಕೂಡ 37 ರನ್ಗಳಿಗೆ ವಿಕೆಟ್ ಒಪ್ಪಿಸುವ ಮೂಲಕ ಡೆಲ್ಲಿ 2ನೇ ಆಘಾತ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ 4 ವಿಕೆಟ್ಗೆ ಅವರು 20 ಓವರ್ಗಳಲ್ಲಿ 203 ಅವರು ರನ್ಗಳನ್ನು ಗಳಿಸಿದ್ರು. ನಂತರ
ಫಸ್ಟ್ ಮ್ಯಾಚ್ ಆದ ತಕ್ಷಣ ನೆಕ್ಸ್ಟ್ RCB ಅವರು ಮ್ಯಾಚ್ ಸ್ಟಾರ್ಟ್ ಆಯ್ತು. ಸ್ಮೃತಿ ವಾಲ್ ಅವರು ದಾಖಲೆಯ ಜೊತೆಯಾಟ ಆಡಿದ್ದಾರೆ. 204 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದ ನಮ್ಮ RCB ತಂಡಕ್ಕೆ ಕಳಪೆ ಆರಂಭ ಸಿಕ್ಕಿದ್ರು ಕೂಡ ಗೆಲುವು ಅವ್ರದೇ ಆಯ್ತು. ಗ್ರೇಸ್ ಹ್ಯಾರಿಸ್ ಕೇವಲ 9 ರನ್ನಿಗೆ ಔಟ್ ಆಗಿದ್ರು. ಹೀಗಾಗಿ ಡೆಲ್ಲಿ ಆರಂಭದಲ್ಲಿ ಪಂದ್ಯ ಮೇಲ್ಗೈ ಆಗಬಹುದು ಅಂತ ಅವರು ಖುಷಿ ಕೂಡ ಇದ್ರು. ಆದ್ರೆ ಎರಡನೇ ವಿಕೆಟ್ಗೆ ಜೊತೆಯಾದ ನಾಯಕಿ ಸ್ಮೃತಿ ಮಂದನ ಹಾಗೂ ಜಾರ್ಜಿಯಾ ವಾಲ್ ಡೆಲ್ಲಿ ತಂಡವನ್ನು ಸ್ವಪ್ನದಂತೆ ಕಾಡಿದ್ರು. ಇಬ್ಬರು ಆಟಗಾರ್ತಿಯರು ಮತ್ತೆ ಸಖತ್ತಾಗಾಡಿದ್ರು. ವಿಶೇಷವಾಗಿ ಮಂದನ ಮತ್ತು ಅವರ ಅದ್ಭುತ ಬ್ಯಾಟಿಂಗ್ ಮಾಡಿ ದೆಹಲಿಯಿಂದ ಪಂದ್ಯವನ್ನು ಕಸಿದುಕೊಂಡಿದ್ದಾರೆ. ಪವರ್ ಪ್ಲೇನಲ್ಲಿ ಈ ಜೋಡಿ 59 ರನ್ ಕಲೆ ಹಾಕಿತ್ತು. ಹಾಗೆಯೇ 10ನೇ ಓವರ್ ಹೊತ್ತಿಗೆ ತಂಡದ ಸ್ಕೋರ್ ಅನ್ನು 100 ರನ್ಗಳಿಗೆ ಕೊಂಡೊಯ್ದಿದ್ರು. ಕೇವಲ 58 ಎಸೆತಗಳಲ್ಲಿ ಶತಕದ ಪಾಲುದಾರಿಕೆಯನ್ನು ಕೂಡ ಹಂಚಿಕೊಂಡಿದ್ರು. ಇನ್ನು ಸ್ಮೃತಿ ಹಾಗೆ ಜಾರ್ಜಿಯಾ ವಾಲ್ ಅರ್ಧಶತಕದ ಈ ವೇಳೆ ಜಾರ್ಜಿಯಾ ವಾಲ್ 37 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ರೆ ಮಂದನ ಕೇವಲ 23 ಎಸೆತಗಳಲ್ಲಿ ಅರ್ಧಶತಕ ಅಂದ್ರೆ 50 ಪೂರೈಸಿದ್ರು. ಮಂದನ 2 ಸಿಕ್ಸರ್ ಮತ್ತು 5 ಬೌಂಡರಿಗಳ ಸಹಾಯದಿಂದ ಅರ್ಧಶತಕ ಬೇಗ ಪೂರೈಸಿದ್ರು. ಅವರು 23 ಬಾಲ್ಗಳಲ್ಲೇ ಮಂದನ ಹಾಗೂ ವಾಲ್ ಒಟ್ಟಿಗೆ 92 ಎಸೆತಗಳಲ್ಲಿ 165 ರನ್ನು ಕಲೆ ಹಾಕಿದ್ರು. ವಾಲ್ ಅವರು 79 ರನ್ ಗಳಿಸಿದಾಗ ಅವರು ಆ ಟೈಮಲ್ಲಿ ಔಟ್ ಆಗ್ತಾರೆ. ಒಂದು 6 ಹೊಡೆದಾಗ ಔಟ್ ಆಗ್ತಾರೆ. ಆದಾಗಿಯೂ ಕೂಡ ಅವರು ತಮ್ಮ ಕೆಲಸವನ್ನು ಮಾಡಿ RCBಯನ್ನು ಗೆಲುವಿನ ಸೆನಕ್ಕೆ ತಂದುಕೊಟ್ಟಿದ್ರು. ಕೊನೆಯ ಓವರ್ ರೋಚಕತೆ ಮಾತ್ರ ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ 19ನೇ ಓವರ್ನಲ್ಲಿ ಡೆಲ್ಲಿ RCBಯನ್ನು ಸಂಕಷ್ಟಕ್ಕೆ ಸಿಲುಕಿತ್ತು. ಯಾಕೆಂದ್ರೆ 4ನೇ ವಿಕೆಟ್ ಹೋಗಿತ್ತು. 4ನೇ ಎಸೆತದಲ್ಲಿ ಸ್ಮೃತಿ ಮಂದನ ಅವರು 87 ರನ್ಗಳಿಗೆ ಬೋಲ್ಡ್ ಮಾಡುವ ಮೂಲಕ ಅವರು ಔಟ್ ಆಗಿದ್ರು. ಮಂದನ ಔಟ್ ಆದ ನಂತರ ಆಮೇಲೆ ಒಂದಿಷ್ಟು ಗೊಂದಲ ಇತ್ತು, ಗೆಲುವಾಗುತ್ತೋ ಇಲ್ಲ ಏನು ಎತ್ತ ಅಂತ. ಆ ಸಂದರ್ಭದಲ್ಲಿ ಬಂದಂತಹ ರಾಧಾ ಅವರು 6 ಹೊಡೆಯುವ ಮೂಲಕ 4 ಬಾರಿಸುವ ಮೂಲಕ ಜಯ ತಂದುಕೊಟ್ಟಿದ್ದಾರೆ. ಹದಿನೇಳು ವರ್ಷಗಳ ಕಾಲ ಟ್ರೋಫಿಗಾಗಿ ಸೆಣಸಾಡಿದ RCB ಪುರುಷ ತಂಡ ಕಳೆದ ವರ್ಷ 18ನೇ ಆವೃತ್ತಿಯಲ್ಲಿ ಗೆದ್ದಿದ್ರು. ಹಿಂದಿನ ವರ್ಷ ಮಹಿಳಾ ತಂಡ ಕೂಡ ಚಾಂಪಿಯನ್ಸ್ ಆಗಿದ್ರು. ಮತ್ತೆ ಈಗ 2ನೇ ಬಾರಿಗೆ ಗೆಲ್ಲುವ ಮೂಲಕ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮತ್ತೆ ಸಾಬೀತುಪಡಿಸಿದ್ದಾರೆ. ಇದೀಗ ಸತತ 3 ವರ್ಷ ಟ್ರೋಫಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದೆ ನಮ್ಮ RCB ಫ್ರಾಂಚೈಸಿ. ಇನ್ನು ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ್ದ ಡೆಲ್ಲಿಯವರು 203 ರನ್ ಕಲೆ ಹಾಕಿದ್ರು. ನಂತರ ಬ್ಯಾಟಿಂಗ್ ಆರಂಭ ಮಾಡಿದ RCB ಅವರು 20 ಓವರ್ಗಳಲ್ಲಿ 19.4 ಬಾಲ್ಗಳಲ್ಲಿ 204 ಗಳಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಇನ್ನು ಡೆಲ್ಲಿ ಕೂಡ 4 ಬಾರಿ ಫೈನಲಿಗೆ ಬಂದಿತ್ತು. 4 ಬಾರಿ ಕೂಡ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ, ನಿರಾಸೆಗೊಂಡಿದ್ದಾರೆ. ಸದ್ಯ ನಮ್ಮ ಮಹಿಳಾ ಮಣಿಗಳು ಸತತ 2ನೇ ಬಾರಿಗೆ ಚಾಂಪಿಯನ್ಸ್ ಆಗುವ ಮೂಲಕ ಸಾಧನೆ ಮಾಡಿದ್ದಾರೆ. ಅವರಿಗೆ CM ಇರ್ಬೋದು, DCM ಇರ್ಬೋದು, ವಿರಾಟ್ ಕೊಹ್ಲಿ ಸೇರಿದಂತೆ ಹಲವಾರು ಮಂದಿ ಶುಭಾಶಯ ಕೋರಿದ್ದಾರೆ.